ತಗೋ. ಏನಿದು? ಯಾಕಿಷ್ಟು ಕೋಪ? ಏನಾಯ್ತು? ಯಾಕ ನಾನಾಗಿದ್ರೆ ಕಪಾಲ ಕೊಡು ಬಂದಿದ್ದೀನಿ, ನೀನಾಗಿದ್ರೆ ಏನ್ ಮಾಡ್ ಬರ್ತಿದ್ಯೋ? ಹೋಗ್ಲಿ ಬಿಡು, ನಿನ್ ಹೊರಗಡೆ ಕಳ್ಸಿದ್ದೆ ತಪ್ಪಾಯ್ತು, ಇನ್ಯಾವತ್ತೂ ಕಳ್ಸಲ್ಲಪ್ಪ ನಿನ್ನ. ಅಯ್ಯೋ ನಾನೇನ್ ಫ್ರೀ ಕೊಡು ಅನ್ನ, ನಾನು ಎಷ್ಟು ದುಡ್ಡು ಕೊಡ್ತೀನೋ ಅಷ್ಟು ತರಕಾರಿ ಕೊಡು ಒಂದೇ ಕರಿ, ಸರಿಯಾಗಿ ಕೆಜಿ ಲೆಕ್ಕ ತೂಕ ಹಾಕ್ಬೇಕಲ್ವಾ? ತರಕಾರಿ ಕೊಡ್ಲಿಕ್ಕೆ ಅವ್ನು ಪಾಪ ಅವ್ನಿಗೆ ದುಡ್ಡು ಎಲ್ಲಿ ಬರುತ್ತೆ? ಮತ್ತೆ ತರಕಾರಿ ತಗೊಂಡ್ಮೇಲೆ ಸರಿಯಾಗಿ ದುಡ್ಡು ಕೊಡ್ಬೇಕಲ್ವಾ ನೀನು? ಅಮ್ಮ ನಾನೇನ್ ಮೋಸ ಮಾಡಿಲ್ಲ, ಈಗ ಎಲ್ಲಾ ಕಡೆ ಎಷ್ಟು ವಂಚನೆ ಮೋಸ ಗೊತ್ತಾ? ನಾನ್ 1 kg ಕೊಡು ಅಂದ್ರೆ ಅವ್ರು 3/4 kg ಕೊಡ್ತಾನೆ, ನಾನ್ 1/4 kg ಕೊಡು ಅಂದ್ರೆ ಅವ್ರು ಅದಕ್ಕಿಂತಲೂ ಕಮ್ಮಿ ಮಾಡ್ಕೊಡ್ತಾನೆ ಗೊತ್ತಾ? ಹೌದಮ್ಮ, ಆಯ್ತು. ನೀನ್ ತುಂಬಾ ಕಲಿಬೇಕಾಗಿದೆ ಇನ್ನು ಮುಂದೆ. ಸದ್ಯಕ್ಕೀಗ ಈ ಅಡಿಗೆ ಕಲ್ತ್ಕೊ. ಸರಿ ಸರಿ, ಏನ್ ಅಡ್ಗೆ ಮಾಡ್ತೀಯಾ? ಇವತ್ತೇನ್ ಮಾಡ್ತೀನಿ ಗೊತ್ತಾ? ಇವತ್ತು ಮಾಡೋದು ನಾನು, ಹೇಳು. ನಿನ್ಗೆ ಇಷ್ಟವಾದ ಖಾರ ಬಾತ್. ಖಾರ ಬಾತಾ? ಸರಿ, ಖಾರ ಬಾತ್ ಅಂದ್ಮೇಲೆ ಖಾರವಾಗಿರುತ್ತೆ. ಸರಿ, ಏನೇನ್ ಪದಾರ್ಥ ಹಾಕ್ತಾರೆ ಖಾರ ಬಾತ್ಗೆ? ಖಾರ ಬಾತ್ಗೆ ಬೇಕಾಗುವ ಪದಾರ್ಥಗಳನ್ನ ಹೇಳ್ಬಿಡ್ತೀನಿ. 1 ಕಪ್ ರವೆ, ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ 1 ಈರುಳ್ಳಿ, ಕಡಲೆಬೇಳೆ 1 ಚಮಚಿ, ಉದ್ದಿನಬೇಳೆ 1 ಚಮಚಿ, ಮಿಕ್ಸ್ಡ್ ವೆಜಿಟೇಬಲ್ಸ್ 1 ಕಪ್ ಅಂದ್ರೆ ಬಟಾಣಿ, ಬಟಾಣಿ, ಟೊಮೆಟೊ, ವಾಂಗಿಬಾತ್ ಪುಡಿ 1 ಅರ್ಧ ಚಮಚಿ, ಕರ್ಬೇವಿನ ಸೊಪ್ಪು, ಎಣ್ಣೆ, 1 ನಿಂಬೆ ಹಣ್ಣು, ಗೋಡಂಬಿ, ಹಸಿ ಮೆಣಸಿನ್ಕಾಯಿ, ಸಾಸಿವೆ, ಹಿಂಗು. ಇದಿಷ್ಟು ಪದಾರ್ಥಗಳು ಹಾಕ್ತಾರೆ. ಸರಿ ಹೇಳು, ಇವಾಗ ನಾನೇನ್ ನಿಂಗೆ ಹೆಲ್ಪ್ ಮಾಡ್ಲಿ? ಏನ್ ಬೇಕು ನಿನ್ಗೆ? ಸದ್ಯಕ್ಕೆ ನನಗೆ ನೀರ್ ಇಟ್ಟಿದ್ದೀನಲ್ಲ, 1 ಬಟ್ಲು ಕೊಡ್ತೀನಿ. ಅದರಲ್ಲಿ 1 ಬಟ್ಲು ರವೆ ತಗೋತಾ ಇದ್ರೆ 2 ಬಟ್ಲು ನೀರ್ ಬೇಕಾಗುತ್ತೆ. ನೀನು ಹೋಗಿ 1 ಪ್ಲೇಟ್ ತಗೋ. ಇದೇ ಬಟ್ಲಲ್ಲಿ ಅಳತೆ ಮಾಡ್ಕೊಂಡು ನೀರು ಸ್ವಲ್ಪ ಕಾಯಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡು. ಆ ಚಿಕ್ಕ ಪ್ಯಾನ್ ಇಡು. ಹೇಳು. ಸೊ ನಾನು ಹೇಳಿದೆ, ಉಪ್ಪಿಟ್ಟು ರವೆ ಅಲ್ವಾ? ಸಣ್ಣ ರವೆ ಆದ್ರೆ ಇದು ಡಿಪೆಂಡ್ ಆಗುತ್ತೆ ಅಮ್ಮ. ಸಪೋಸ್ ನೀನು ಸ್ವಲ್ಪ ದಪ್ಪ ರವೆ ಆದ್ರೆ ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ, ಸಣ್ಣ ರವೆ ಆದ್ರೆ ಕಡಿಮೆ ನೀರು ಹಿಡಿಯುತ್ತೆ. ಓಕೆ, ಆಯ್ತಾ? ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಸರಿ, ನೀರು ಕಾಯ್ತಾ ಇರ್ಲಿ, ಸಿಮ್ಮಲ್ಲಿರ್ಲಿ. ಸೊ ಈ ಮುಚ್ಚಳ ಆ ಕಡೆ ನಾನು ಕೇಳ್ದಾಗ ಕೊಡು. ಚೆನ್ನಾಗಿ ಎಣ್ಣೆ ಬೀಳಬೇಕು ಇದ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ. ಓಕೆ, 1-2-3 ಚಮಚಿ ಎಣ್ಣೆ. ತುಪ್ಪ ಹಾಕ್ಬೋದಾ ಇದಕ್ಕೆ? ತುಪ್ಪ ಕೂಡ ಹಾಕೋಬಹುದು ಅಮ್ಮ. ಸ್ವಲ್ಪ ಈ ನೀರಿನ ಮೇಲೆ ಆ ಮುಚ್ಚಳ ಮುಚ್ಚಿಬಿಡು, ಬೇಗ ಕುದಿಯುತ್ತೆ. ಇದ್ರ ಮೇಲೆ ಅಮ್ಮ? ಯಾವಾಗ್ಲೂ ಅಡುಗೆ ಬೇಗ ಆಗ್ಬೇಕು ಅಂದ್ರೆ ಮುಚ್ಚಳ ಮುಚ್ಚಬೇಕು, ಗ್ಯಾಸ್ ಉಳಿಸ್ಬೇಕು ಅಲ್ವಾ? ಸೊ ಎಣ್ಣೆ ಸ್ವಲ್ಪ ಕಾಯ್ಲಿ. ಈಗ ಎಣ್ಣೆ ಕಾಯ್ತಿದ್ದಾಗೇನೆ ಸಾಸಿವೆ ಒಗ್ಗರಣೆ ಹಾಕ್ಬೇಕಾ? ಸಾಸಿವೆ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಬೇಕು. ಜಸ್ಟ್ ಅದು ಸ್ವಲ್ಪ ಸಿಡಿಬೇಕಲ್ವಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳ್ತೀನಿ. ಓಕೆ ಅಮ್ಮ, ಸಾಸಿವೆ ಸಿಡಿಲಿಕ್ಕೆ ಬಂದಿದೆ. ಓಕೆ, ಈಗ ಉದ್ದಿನಬೇಳೆ 1 ಅರ್ಧ ಚಮಚಿ. ಸ್ವಲ್ಪ ಜಾಸ್ತಿ ತಿನ್ನೋರು ಕೆಲವರು ಉದ್ದಿನಬೇಳೆ ಕಡಲೆಬೇಳೆನೆ ಎತ್ಕೊಂಡು ತಿಂತಾರೆ ಗೊತ್ತಾ? ಅಂತರ ಹುಡುಕ್ತಾ ಇರ್ತಾರೆ ಎಷ್ಟಿರುತ್ತೆ ಅಂತ, ಅಂತವ್ರು ಜಾಸ್ತಿ ತಗೋಬಹುದು, ಹಾಕೋಬಹುದು. ಹಾಗೇನೆ ಗೋಡಂಬಿ ಜಸ್ಟ್ ಬಾಡ್ಸೋಣ ಹೀಗೆ. ಅದಾದ್ಮೇಲೆ ಕರಿಬೇವಿನ ಸೊಪ್ಪು. ಅಮ್ಮ ಬಾಯ್ಲಿ, ಈ ನಿಂಬೆ ಹಣ್ಣಿನ ರಸ ತೆಗಿತೀಯಾ? ಅಮ್ಮ, ಲಿಂಬೆ ಹಣ್ಣಿಂದ ನಿಂಗೆ ಏನಾದ್ರು ಟಿಪ್ಸ್ ಗೊತ್ತಿದ್ಯಾ? ಅದೇ ಅಲ್ವಾ ನಿಂಬೆ ಹಣ್ಣು. ಯಾಕಂದ್ರೆ ಕೆಲವ್ರು ನನ್ನ ಫ್ರೆಂಡ್ಸ್ ಹೇಳಿದ್ರು, ಲಿಂಬೆ ಹಣ್ಣಿನ ಸಿಪ್ಪೆ ಇಂದ ಮುಖಕ್ಕೆ ಅವಾಗವಾಗ ಮೊಡವೆಗಳ ಕಲೆ ಹೋಗುತ್ತೆ ಅಲ್ಲ. ನನ್ನ ಕಲೀಸ್ ಹೇಳಿದ್ರು, ನಾನು ನಮ್ಮ ಅಮ್ಮನ್ ಕೇಳ್ತೀನಿ, ನಮ್ಮ ಅಮ್ಮಂಗೆ ಎಲ್ಲ ಗೊತ್ತಿರುತ್ತೆ ಅಂತ. ಈಗ ಈರುಳ್ಳಿ ಬೀಜ ತೆಗೆದ್ಬಿಡ್ಲಾ? ಹಾಗೇನೆ ಎಲ್ಲ ತರಕಾರಿಗಳು, ಬದನೆಕಾಯಿ, ಆಲೂಗಡ್ಡೆ, ಬೀನ್ಸ್, ಹಸಿ ಬಟಾಣಿ, ಎಲ್ಲ ತರಕಾರಿ. ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಹಾಕೋಬಹುದು. ಅವರೆಕಾಯಿ ಸೀಸನ್ ಅಲ್ಲಿ ಅವರೆಕಾಯಿ ಉಪ್ಪಿಟ್ಟು ಆಹಾ ಹೇಗಿರುತ್ತೆ ಗೊತ್ತಾ? ಅಂದ್ರೆ ಇದಕ್ಕೆ ಖಾರ ಬಾತು ಉಪ್ಪಿಟ್ಟು ಎರಡು ಹೇಳ್ತಾರ? ಖಾರ ಬಾತ್ ಯಾಕೆ ಹೇಳ್ತಾರೆ ಅಂದ್ರೆ ವಾಂಗಿಬಾತ್ ಪುಡಿ ಹಾಕೋದ್ರಿಂದ ಖಾರ ಬಾತ್ ಹೇಳ್ತಾರೆ. ಓ ಹಾಗೆ, ಕೆಲವರು ಉಪ್ಪಿಟ್ಟು ಮಾಡಿದ್ರೆ ಮೆಣಸಿನ್ಕಾಯಿ ಹಾಕ್ತಾರಲ್ವಾ? ಆಯ್ತಾ? ವಾಂಗಿಬಾತ್ ಪೌಡರ್ ಹಾಕಿದ್ರೆ ಖಾರ ಬಾತ್, ಹಾಕ್ತಿರಲಿಲ್ಲ ಅಂದ್ರೆ ಉಪ್ಪಿಟ್ಟು. ಹಾಗೆ ಹಸಿ ಮೆಣಸಿನ್ಕಾಯಿ. ಇದಕ್ಕೆ ರಸ ಹಾಕ್ಲಮ್ಮ? ರಸ ಹಾಕು.
ಪೂರ್ತಿ ಒಂದು ಹೋಳ್ ಬೇಕಾ? ಆಯ್ತಾ, ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಬಾಡ್ದಾಗ ಆಗಬೇಕು, ಸ್ವಲ್ಪ ಎಣ್ಣೆನಲ್ಲೇ ಬೇಯ್ದಾಗ ಆಗಬೇಕು. ಆಯಿತಾ, ಸರಿ. ಈಗ ಬಂದ್ಬಿಟ್ಟು ಇದಕ್ಕೆ ಟೊಮೆಟೊ ಹಣ್ಣು, ಹಚ್ಚಿದ ಟೊಮೆಟೊ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಓಕೆ, ಎಲ್ಲ ಪ್ರತಿಯೊಂದು ತರಕಾರಿನ ಗೊತ್ತಾಯ್ತು. ಫ್ರೈ ಮಾಡಬೇಕಲ್ಲ ಎಣ್ಣೆಲಿ. ಸೊ ತರಕಾರಿ ಎಲ್ಲ ಸ್ವಲ್ಪ ಮಗ್ಗದಾಗ ಆಯ್ತಲ್ಲ. ಅಮ್ಮ ತಗೋದು ರಸ. ಸ್ವಲ್ಪ ಹಿಂಗು. ಇದು ಮುಚ್ಚಿಬಿಟ್ಟು ಆಫ್ ಮಾಡ್ಬಿಟ್ಟು ಮುಚ್ಚಿಬಿಡು. ಸರಿ ಆಯ್ತಾ, ಸ್ವಲ್ಪ ಹಿಂಗೆ ಹಾಕಿದೆ. ಸ್ವಲ್ಪ ಬಾಡ್ದಾಗ ಆಗಿದೆ ಅಲ್ಲ. ಈಗ ಬಂದ್ಬಿಟ್ಟು ವಾಂಗಿಬಾತ್ ಪೌಡರ್. ಸೊ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಬಿಡು. ಸರಿ. ಜನರಲ್ಲಿ ಇನ್ನೊಂದೇನು ಗೊತ್ತಾ, ಬರೀ ಬದನೆಕಾಯಿಲೂ ಸಹ ಮಾಡ್ಕೋಬೋದು ರವೆ ಜೊತೆಗೆ. ಆಗ ರವೆ ವಾಂಗಿಬಾತ್ ಅಂತ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಯೂಸ್ ಮಾಡಿದೀವಲ್ಲ, ಅದ್ರ ಬದಲು ಓನ್ಲಿ ಬದನೆಕಾಯಿ ರವೆ ಹಾಕಿ ಮಾಡ್ಕೋಬೋದು. ಹಾಗೇನೆ ಓನ್ಲಿ ಆಲೂಗಡ್ಡೆನೆ ಹಾಕಿ ಮಾಡ್ಕೋಬೋದು. ಸೊ ಇದು ಬಾಡ್ದಾಗ ಆಗಿದೆಯಲ್ಲ, ಈಗ ಈ ನೀರನ್ನ ಇಲ್ಲಿಗೆ ಹಾಕು. ಕುದಿಯೋ ನೀರು ದೂರ ಹೋಗಮ್ಮ ಸ್ವಲ್ಪ. ಸ್ವಲ್ಪ ಸಾಕು. ಯಾಕೆಂದ್ರೆ ರವೆ ಸಣ್ಣಕ್ಕಿದೆ, ಇನ್ನೂ ಬೇಕಾದಾಗ ಪಕ್ಕದಲ್ಲಿ ಇಟ್ಕೊಂಡಿರೋಣ. ಇದು ಕುದಿಯಕ್ಕೆ ಬಂದಿದೆ ಅಲ್ವಾ, ಹೌದು. ಉಪ್ಪು ಹಾಕ್ಬಿಡೋಣ. ಆಯ್ತಾ, ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ. ಕುದಿತಾ ಇದೆ. ಅದನ್ನು ಮುಚ್ಚಿಡ್ಬೇಕಾ ಬೇಡವಾ? ಈಗಲ್ಲ, ರವೆ ಹಾಕಿದ್ಮೇಲೆ ಮುಚ್ಚಬೇಕಾಗುತ್ತೆ. ಕುದಿಬೇಕು ಸ್ವಲ್ಪ. ತರಕಾರಿನ ಸ್ವಲ್ಪ ಎಣ್ಣೆಲಿ ಬಾಡಿಸಿದ್ದೀನಲ್ವಾ, ಸೊ ಅದು ಸಹ ಸ್ವಲ್ಪ ಮೆತ್ತಗಾಗಬೇಕು. ಬಂದಾಗ ಸೊ ತಿರುಗಿಸ್ತಾ ಮಾಡಿದೆ. ಆಯ್ತಾ, ಮಾಡಿದ್ಯಾ? ಸೊ ಇದನ್ನ ಸರಿ ಆ ಥರ ಮಿಕ್ಸ್ ಮಾಡಬೇಕು. ಮಾಡಿಬಿಟ್ಟು ಸ್ವಲ್ಪ ನೀರು ಕಡಿಮೆ ಆಗಿದೆ ಅಲ್ಲ, ಸ್ವಲ್ಪ ನೀರು ಹಾಕು. ಬಿಸಿನೀರು ಇಟ್ಕೊಂಡಿದ್ದೀನಲ್ಲ, ಆಮೇಲೆ ಹಾಕ್ಬೋದಾ ನೀರು? ಬಿಸಿನೀರಿಗೆ ಇಟ್ಕೊಂಡಿದ್ರೆ ಹಾಕೋಬಹುದು. ಹಾಕು, ಇನ್ನೂ ಸ್ವಲ್ಪ ಸಾಕಾ? ಇನ್ನೂ ಸ್ವಲ್ಪ ಹಾಕ್ಬಿಡು. ಪೂರ್ತಿ ಹಾಕ್ಬಿಡ. ತಗೋ. ಓಕೆ, ಅಂದರೆ ಕರೆಕ್ಟಾಗಿ ಆಗಿದೆ ಅಂತ. ಸಿಮ್ಮಲ್ಲಿ ಇಟ್ಟಿದೆಯದ್ದು. ಹೀಗೆ ಮಾಡಿದ್ಮೇಲೆ ಒಂದು 2 ನಿಮಿಷ ಇದನ್ನ ಸಿಮ್ಮಲ್ಲಿ ಮುಚ್ಚಿಡ್ಬೇಕು. ಒಂದು 5 ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು. ಅಮ್ಮ 5 ಮಿನಿಟ್ಸ್ ಆಯ್ತಲ್ವಾ? ಚೆನ್ನಾಗಿ ಮುಚ್ಚಿಟ್ಬಿಟ್ಟಿದೆ ಅಲ್ವಾ? ಹೇಗೆ ಪುಡಿ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರ್ಫುಲ್ ಆಗಿ. ಒಂದ್ಸರಿ ಕೆದಕ್ಕೋಬೇಕು ಈ ತರ. ನೀರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ಬಿಸಿನೀರ್ ಪಕ್ಕದಲ್ಲಿ ಇಟ್ಕೊಂಡು ಹಾಕೋಬಹುದು. ಒಂದೇ ಸಾರಿ ಸುರಿಯೋದ್ಕಿಂತ ನೋಡ್ಕೊಂಡು ಹಾಕೊಳ್ಳೋದ್ರಲ್ಲಿ ಸರಿ. ತೀರಾ ಮುದ್ದೆ ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಅಮ್ಮ, ಇನ್ನು ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಯಾವ ರವೆ ಹಾಕಿದ್ಯಾ? ಅಂದ್ರೆ ಸಣ್ಣ ರವೆ, ದಪ್ಪ ರವೆ, ಮೀಡಿಯಂ ರವೆ? ಸಣ್ಣ ರವೆ ಇದು. ಸಣ್ಣ ರವೆ. ಸರಿ, ಆಯ್ತಾ? ಓಕೆ. ಸೊ ಇದನ್ನ ಈಗ ಪ್ರೆಸೆಂಟ್ ಮಾಡೋಣ ಅಂದ್ರೆ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸ್ವಲ್ಪ ನೀಟಾಗಿರ್ಲಿ ಪ್ರೆಸೆಂಟೇಷನ್ ಅಂತ ತಗೋ. ಆಯ್ತಾ? ಎಣ್ಣೆನೋ ಅಥವಾ ಬೆಣ್ಣೆನೋ ಸ್ವಲ್ಪ ಬಟ್ಲಿಗೆ ತಗೊಬಿಟ್ರೆ ಈ ಥರ ಹಾಕೊಬಿಟ್ರೆ ನೀಟಾಗಿ ಬರುವಾಗ ಚೆನ್ನಾಗಿ. ಸರಿ, ಇದು ಮುಚ್ಚಿಬಿಡಮ್ಮ. ಈಗ ನೋಡು. ಅಂದ್ರೆ ಆ ಶೇಪ್ ಬರುತ್ತೆ. ಸರಿ. ಮೇಲ್ಗಡೆ ಬೇಕಾದ್ರೆ ಸ್ವಲ್ಪ ಮಾಡಿದೆ. ಹಾರ್ಟ್ ಶೇಪ್ ಆದ್ರೂ ಮಾಡಿದ್ಯಾ? ಕೊತ್ತಂಬರಿ ಸ್ವಲ್ಪ ಹೆಚ್ಚೇ ಇಲ್ವಲ್ಲ ಅಮ್ಮ? ಹೆಚ್ಚಬೇಕಾಯ್ತು. ಸರಿ, ಕೆಳಗಡೆ ಇಡು. ಜಸ್ಟ್ ಗಾರ್ನಿಶಿಂಗ್ಗೆ. ಅಮ್ಮ, ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ವಾ? ಸರಿ. ನಿಂಬೆ ಹಣ್ಣಿನ ರಸ ಕೇಳಿದೆ ಅಲ್ವಾ, ಎಲ್ಲಿಟ್ಟಿದ್ಯಾ ಅಮ್ಮ? ತಡಿ ನೋಡ್ತೀನಿ. ಇಲ್ಲೇ ಇದೆ. ತಗೋ, 1 ಚಮಚಿ ಕೂಡ ಕೊಡು. ನಾವು ಇವಾಗ್ಲೂ ಸಪ್ರೇಟ್ ಆಗಿ ಮಾಡ್ಬೋದು. ಅದನ್ನ ಖಾರ ಬಾತ್ ಮಾಡುವಾಗ್ಲೂ ಕೂಡ ಹಾಕ್ಬೋದು ಅನ್ಸುತ್ತಲ್ಲ. ಅದೇ ನಾನು ಇಳಿಸೋಕ್ ಮುಂಚೆ ಕೆದಕದ್ನಲ್ಲ, ಆಗ್ಲೂ ಸಹ ಮಿಕ್ಸ್ ಮಾಡ್ಕೋಬಹುದು. ಓಕೆ, ಬೇಕಾದವರು ಈಗ ಕೂಡ ಹಿಂಡ್ಕೋಬಹುದು. ಸರಿ. ಅಮ್ಮ, ಬಿಸಿ ಬಿಸಿ ಖಾರ ಬಾತ್ ರೆಡಿ. ಈಗ ಬೇಗ ಟೇಸ್ಟ್ ಮಾಡಿ ಹೇಳು. ಖಾರ ಬಾತ್ ಮಾಡುವ ವಿಧಾನ: ಒಂದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಎಣ್ಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿಯನ್ನು ಹದವಾಗಿ ಹುರಿದು ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿಯನ್ನು ಹಾಕಿ ಕೆದಕಿ
ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ತರಕಾರಿಗಳನ್ನು ಹಾಕಿ ಉಪ್ಪು ಹಾಕಿ ಸಾಂಬಾರ್ ಪುಡಿ ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳಿ. 2 ಗ್ಲಾಸ್ ಬಿಸಿ ನೀರನ್ನು ಹಾಕಿ ನೀರು ಕುದಿಯುವಾಗ ಹುರಿದ ರವೆಯನ್ನು ಹಾಕಿ ಕೆದಕಿ ಮುಚ್ಚಿಡುವುದು. ರವೆ ಬೆಂದ ಮೇಲೆ ನಿಂಬೆಹಣ್ಣಿನ ರಸವನ್ನು ಚೆನ್ನಾಗಿ ಹಾಕಿ ಬಿಸಿ ಬಿಸಿ ಸರ್ವ್ ಮಾಡಿ.